ನಾನು ಕಾವಲುಗಾರನು. ಜೆ.ಶ್ಯಾಮ್ ಜೆಬೆದುರೈ. ಅಧ್ಯಾಯ 6. ಸಹೋದರನಿಗೆ ಕಾವಲುಗಾರನು. ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಅಂದು ಕಾಯಿನನು ಕೇಳಿದನು. ಇಂದು ಸಹ ಅನೇಕ ಸಹೋದರರು ತಮ್ಮ ಸಹೋದರನನ್ನು ಕಾಯಬೇಕಾದ ಹೊಣೆಯನ್ನು ಒಪ್ಪಿಕೊಳ್ಳದವರಾಗಿ ನಾನು ನನ್ನ ಸಹೋದರನಿಗೆ ಕಾವಲಿರಬೇಕೋ ಎಂದು ಕೇಳುತ್ತಿದ್ದಾರೆ. ಆದರೆ ದೈವಿಕ ಪ್ರೀತಿಯಿಂದ ತುಂಬಿದವರು ತಮ್ಮ ಸಹೋದರರ ಹೊಣೆಯನ್ನು ಹೊತ್ತುಕೊಂಡವರಾಗಿ ಅವರ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಾರೆ, ದುಡಿಯುತ್ತಾರೆ ಹಾಗೂ ಜವಾಬ್ದಾರಿಕೆ ವಹಿಸುತ್ತಾರೆ. ದಾವೀದನನ್ನು ನೋಡಿರಿ. ಸಹೋದರರ ಐಕ್ಯವನ್ನು ಅವನು ವಿಶೇಷವೆಂದೆಣಿಸಿದನು. ಆದುದರಿಂದಲೇ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹರ್ಮೇನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವನ್ನು ಜೀವವನ್ನು ಸದಾಕಾಲ ಇರಬೇಕೆಂದು ಕರ್ತನು ಆಜ್ಞಾಪಿಸಿದ್ದಾನೆ ಎಂದು ಹೇಳುತ್ತಾನೆ. ಕೀರ್ತನೆ 133 1-3. ಎಲ್ಲಿ ಸಹೋದರರು ಐಕ್ಯವಾಗಿದ್ದು ಒಬ್ಬರಿಗೊಬ್ಬರು ಸಹಾಯ ಮಾಡಿ ಕಾವಲುಗಾರರಾಗಿ ನಿಲ್ಲುತ್ತಾರೋ, ಎಲ್ಲಿ ಸಹೋದರರು ಬಲಹೀನತೆಗಳಲ್ಲಿ ಸಹಾಯವಾಗಿದ್ದು ಶೋಧನೆಗಳ ಸಮಯದಲ್ಲಿ ಅವರು ಬಲಪಡಿಸುವರು, ಅಲ್ಲಿ ಕರ್ತನು ಆಶೀರ್ವಾದವನ್ನು ಜೀವವನ್ನು ಆಜ್ಞಾಪಿಸುತ್ತಾನೆ. ಆಶೀರ್ವಾದಕ್ಕೆ ಮೊದಲು ಸಹೋದರರ ಐಕ್ಯವಿರಬೇಕು. ಪವಿತ್ರ ಸಭೆ ಎಂದರೇನು? ರಕ್ಷಣೆ ಹೊಂದಿದ ಸಹೋದರ ಸಹೋದರಿಗಳ ಐಕ್ಯತೆಯೇ ಪವಿತ್ರ ಸಭೆಗಳಾಗಿವೆ. ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮೆ ಮರಣದ ನಂತರ ಆತನ ಶಿಷ್ಯರು ಬಹಳವಾಗಿ ಅನ್ಯೋನ್ಯವಾಗಿದ್ದರು. ಪೇತ್ರನು ವಾಕ್ಯವನ್ನು ಬೋಧಿಸುವಾಗ ಅವನೊಂದಿಗೆ ಉಳಿದ 11 ಮಂದಿಗೂ ಕಾವಲಾಗಿ ನಿಂತರು. ಪ್ರಾರ್ಥನೆಯ ಮೂಲಕ ಆಧರಿಸಿದರು. ಆದುದರಿಂದ ಹೆಚ್ಚಿನ ಆತ್ಮಗಳ ಸುಗ್ಗಿಯನ್ನು ಸ್ವಾಮಿ ಕೊಟ್ಟನು. ಆದರೆ ಇಂದು ಶತ್ರುವು ಸಹೋದರರ ಐಕ್ಯಕ್ಕೆ ವಿರೋಧವಾಗಿ ಮೂರ್ಖತನದಿಂದ ಹೋರಾಡುತ್ತಿದ್ದಾನೆ. ಅನ್ಯೋನ್ಯತೆಯನ್ನು ಕೆಡಿಸಿ ಸಭೆಗಳನ್ನು ಒಡೆಯಬೇಕೆಂಬುದೇ ಅವನ ತೀರ್ಮಾನವಾಗಿದೆ. ನಾನು ಸುವಾರ್ತಿಕನಾಗಿ ಅನೇಕ ಸಭೆಗಳಲ್ಲಿ ಪ್ರಸಂಗಿಸುತ್ತಾ ಇರುವೆನು. CSI, ಲೂಥರ್ ಮೊದಲಾದ ಸಭೆಗಳೆಲ್ಲ ಸಂದೇಶ ಕೊಟ್ಟಿದ್ದೇನೆ. 100 ಪೆಂತಗೋಸ್ ಸಭೆಗಳಲ್ಲೂ ಪ್ರಸಂಗಿಸುವುದುಂಟು. CSI ಸಭೆಗಳಲ್ಲಿ ಚುನಾವಣೆ ಬಂದಿತ್ತೆಂದರೆ ಸಾಕು, ಬಹಳ ಅನ್ಯೋನ್ಯತೆಯಿಂದಿದ್ದವರು ಸಹ ಪ್ರೀತಿಯಲ್ಲಿ ಕೊರತೆ ಉಳ್ಳವರಾಗಿ ಮಾರ್ಪಡುವರು. ಪದವಿಯನ್ನು ಗುರಿಯಾಗಿಟ್ಟುಕೊಂಡು ಪ್ರೀತಿ ಸ್ನೇಹಗಳನ್ನೆತ್ತಿ ಬಿಸಾಡು ಬಿಡುವರು. ಅಂಥ ಸಮಯದಲ್ಲಿ ಕುಟುಂಬ ಸಮಸ್ಯೆ, ಹಣದ ಸಮಸ್ಯೆ ಎಂಬ ಎಲ್ಲ ವಿಧವಾದ ಸಮಸ್ಯೆಗಳು ತಲೆದೋರುವವು. ಅದೇ ಸಮಯದಲ್ಲಿ ಪೆಂತಗೋಸ್ ಸಭೆಗಳಿಗೆ ಹೋದರೆ ಅಲ್ಲಿ ಯಾರಾದರೊಬ್ಬರು ಹೊಸದಾದ ಬೋಧನೆಯನ್ನು ಸಭೆಯಲ್ಲಿ ತಂದು ಹಾಕಿ ಬೋಧಕರಿಗೆ ವಿರೋಧವಾಗಿ ಕಾರ್ಯ ನಡೆಸಿ ಸಭೆಯನ್ನು ಒಡೆಯುವುದರಲ್ಲಿ ತೊಡಗುವರು. ಈ ಬೋಧನೆಯೇ ಸರಿಯಾದದ್ದು, ಇದನ್ನೇ ಅವಲಂಬಿಸಬೇಕೆಂಬ ವಿರೋಧಗಳ ಬೀಜಗಳನ್ನು ಸೈತಾನನು ಸಭೆಯಲ್ಲಿ ತಂದು ಬಿತ್ತುವನು. ಇದರಿಂದ ಸಭೆಯು ಒಡೆಯುವುದು. ಒಬ್ಬರು ತಮಾಷೆಯಾಗಿ ನನ್ನ ಬಳಿ ಹೀಗೆ ಹೇಳಿದರು: ಬೋಧಕರಾದ ಪಾಲ್ ಯಾಂಗಿಚೋ ಅವರು ಭಾರತದಲ್ಲಿದ್ದರು ಎಂದಿಟ್ಟುಕೊಳ್ಳಿ. ಆಗ ಅವರು ಸಭೆಯಲ್ಲಿರುವ 10 ಲಕ್ಷ ಮಂದಿಯನ್ನು, ಸಾವಿರಾರು ಮಂದಿ ಸೇವಕರು ಕದ್ದೊಯ್ಯುವಂತೆ ಆರಾಧನೆಯು ಮುಗಿಯುತ್ತಿದ್ದಂತೆಯೇ ಆಲಯದ ಬಾಗಿಲಲ್ಲೇ ಕಾದಿದ್ದು ಹೊರಬರುವ ಪ್ರತಿಯೊಬ್ಬ ವಿಶ್ವಾಸಿಯ ಕೈ ಹಿಡಿದುಕೊಂಡು, ನಿಮ್ಮ ಬೋಧಕರು ಸರಿಯಿಲ್ಲ, ವಿವಾಹವಾದ ಅವರಿಗೆ ಪರಲೋಕಕ್ಕೆ ನಿಮ್ಮನ್ನು ನಡೆಸುವುದು ಸಾಧ್ಯವಿಲ್ಲದ ಮಾತು. ನಿಮ್ಮ ಬೋಧಕರು ಔಷಧಿ ತೆಗೆದುಕೊಳ್ಳುವರಲ್ಲ, ಈ ಬೋಧನೆ ಸರಿಯಲ್ಲ. ನಿಮ್ಮ ಬೋಧಕರು ಹಗಲಿನಲ್ಲೇ ಕರ್ತನ ರಾತ್ರಿ ಭೋಜನ ಸಂಸ್ಕಾರವನ್ನು ನಡೆಸುತ್ತಾರೆ. ರಾತ್ರಿ ಭೋಜನವೆಂದರೆ ರಾತ್ರಿಯಲ್ಲೇ ಕೊಡಬೇಕು.
ಹಗಲಲ್ಲಿ ಕೊಡಬಾರದು ಎಂದು ಪ್ರತಿಯೊಬ್ಬರಿಗೂ ಹೇಳಿ 10 ಲಕ್ಷಕ್ಕಿಂತ ಹೆಚ್ಚು ಮಂದಿಯನ್ನು ಹಿಡಿದುಕೊಂಡು ಹೋಗಿ ಬಿಡುವರು ಎಂದರು. ಕಷ್ಟಪಟ್ಟು ದುಡಿದು ಹೊಸ ಆತ್ಮಗಳನ್ನು ಸಂಪಾದಿಸಲಾರದ ಕೆಲವರು ಬೇರೆಯವರು ಕಷ್ಟಪಟ್ಟು ಸೇರಿಸಿದ್ದನ್ನು ಬೋಧನೆ ಎಂಬ ಹೆಸರು ಹೇಳಿ ಕದ್ದುಕೊಂಡು ಸಹೋದರರ ಐಕ್ಯವನ್ನು ಹಾಳು ಮಾಡುವುದು ಎಷ್ಟು ವಿಷಾದಕರವಲ್ಲವೇ? ಕಲ್ವಾರಿಯ ರಕ್ತವು ನಮ್ಮನ್ನು ಒಂದೇ ಕುಟುಂಬವಾಗಿ ಸಹೋದರನನ್ನಾಗಿ ಹೆಣೆದಿದೆಯಲ್ಲ. ಕ್ರಿಸ್ತನು ನಮ್ಮ ತಂದೆಯಾಗಿದ್ದಾನಲ್ಲ, ನಾವು ಆತನ ಮಕ್ಕಳಲ್ಲವೇ? ಕ್ರಿಸ್ತನು ಸಭೆಗೆ ಶಿರಸ್ಸಾಗಿರುವನು, ನಾವು ಅವಯವಗಳಾಗಿದ್ದೇವೆ. ಕ್ರಿಸ್ತನು ನಮ್ಮ ಕುರುಬನಾಗಿದ್ದಾನೆ, ನಾವು ಆತನ ಕುರಿಗಳಾಗಿದ್ದೇವೆ. ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟು ಒಂದೇ ಆತ್ಮನಿಂದ ದಾಹ ತೀರಿಸಲ್ಪಟ್ಟ ನಾವು ಒಬ್ಬರಿಗೊಬ್ಬರು ಎಷ್ಟು ಅನ್ಯೋನ್ಯವಾಗಿ ಐಕ್ಯಮತದಿಂದ ಇರಬೇಕಲ್ಲವೇ? ನಾನು ನಿನಗೆ ಕಾವಲುಗಾರನೋ ಎಂದು ಹೇಳಿ ಕರ್ತನ ಸಭೆಯನ್ನು ಒಡೆದು ಬಿಡಬಾರದು. ಸೋದರ ಪ್ರೀತಿಯನ್ನು ಮುರಿದು ಬಿಡಬಾರದು. ಒಂದನ್ನು ನಾವು ಮರೆಯಲೇಬಾರದು. ಸತ್ಯವೇದದಲ್ಲಿ ಆಜ್ಞೆಗಳು ಉಂಟು, ಆಲೋಚನೆಗಳು ಉಂಟು. ಆಜ್ಞೆಗಳು ಎಲ್ಲರಿಗೂ ಅನ್ವಯವಾಗುವಂಥವುಗಳು, ಆದರೆ ಆಲೋಚನೆಗಳಾದರೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಬೇರೆ ಬೇರೆಯಾಗಿ ಕೊಡಲ್ಪಡುವಂಥವುಗಳು. ಆಲೋಚನೆಗಳು ಅವರವರ ಆತ್ಮಿಕ ಜೀವಿತಕ್ಕೆ ಅನುಗುಣವಾಗಿ ಇರುವಂಥದ್ದು ಆಗಿದೆ. ಸತ್ಯವೇದದಲ್ಲಿ ಮುಖ್ಯವಾದ ಆಜ್ಞೆಯನ್ನು ನೋಡುತ್ತೇವೆ. ಸುಳ್ಳು ಹೇಳಬಾರದು, ಕದಿಯಬಾರದು, ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬರ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬರ ಹೆಂಡತಿ, ಗಂಡಾಳು, ಹೆಣ್ಣಾಳು ಮತ್ತು ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಈ ಎಲ್ಲ ಆಜ್ಞೆಗಳನ್ನು ಎಲ್ಲರೂ ನೆರವೇರಿಸಲೇಬೇಕಾದುದು ನಮ್ಮ ಕರ್ತವ್ಯವಾಗಿದೆ. ಅದೇ ಸಮಯದಲ್ಲಿ ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದನ್ನು ಊಟ ಮಾಡಬಹುದೇ ಎಂಬ ಪ್ರಶ್ನೆ ಬರುವಾಗ ಅಪೊಸ್ತಲ ಪೌಲನು ಅವರವರ ಮನಸ್ಸಾಕ್ಷಿಗೆ ಅನುಗುಣವಾಗಿ ತೀರ್ಮಾನಿಸುವಂತೆ ಬಿಟ್ಟು ಬಿಡುತ್ತಾನೆ. ಮಾತ್ರವಲ್ಲದೆ ಬೇರೆಯವರಿಗೆ ಸಂಶಯ ಬರದಂತೆ ಎಚ್ಚರಿಕೆಯಾಗಿ ನಡೆದುಕೊಳ್ಳುವಂತೆ ಹೇಳುತ್ತಾನೆ. 1 ಕೊರಿಂಥ 10:28 ವಿಗ್ರಹಗಳಿಗೆ ಜೀವವಿಲ್ಲ, ಅದಕ್ಕೆ ಅರ್ಪಿಸಿದ್ದನ್ನು ತಿಂದರೇನು? ಭೋಜನ ಪದಾರ್ಥಗಳನ್ನು ಕರ್ತನು ತಾನೇ ಉಂಟು ಮಾಡಿದನಲ್ಲವೇ? ಸ್ತೋತ್ರ ಹೇಳಿ ತಿಂದರೆ ಹೊಟ್ಟೆಯೊಳಗೆ ಹೋಗುವುದು ಮನುಷ್ಯನನ್ನು ಕೆಡಿಸುವುದಿಲ್ಲವೆಂದು ದೃಢವಾಗಿ ನಂಬಿದರೆ ನೀನು ಧಾರಾಳವಾಗಿ ತಿನ್ನಬಹುದು. ಆದರೆ ಅದೇ ಸಮಯದಲ್ಲಿ ಬೇರೊಬ್ಬರು ನಿಮ್ಮನ್ನು ಗಮನಿಸುತ್ತಾರೆಂದು ಇಟ್ಟುಕೊಳ್ಳೋಣ. ಈ ಕ್ರೈಸ್ತನು ಹೋಗಿ ಈ ಹಿಂದೂ ದೇವಸ್ಥಾನದಲ್ಲಿ ಅರ್ಪಿಸಿದ್ದನ್ನು ತಿನ್ನುತ್ತಿದ್ದಾನಲ್ಲ, ಕ್ರಿಸ್ತನು ಇವನಿಗೆ ಊಟ ಕೊಡಲು ಮರೆತು ಹೋದನೋ ಎಂದು ಅಂದುಕೊಂಡರೆ ಅವನು ಬಿದ್ದು ಹೋಗುವನು ಎಂದು ನೀನು ನೆನೆಸಿದರೆ ಅಂಥದ್ದನ್ನು ತಿನ್ನಬೇಡ ಎಂದು ಬರೆಯುತ್ತಾನೆ. ಇದು ಒಂದು ಆಲೋಚನೆ. ಔಷಧಿ ತೆಗೆದುಕೊಳ್ಳಬಹುದೋ ತೆಗೆದುಕೊಳ್ಳಬಾರದೋ ಎಂಬ ಪ್ರಶ್ನೆ ಬರುವುದೆಂದು ಇಟ್ಟುಕೊಳ್ಳಿ. ಕೆಲವರನ್ನು ಕರ್ತನು ನಂಬಿಕೆಯಲ್ಲಿ ಪಳಗಿಸಿ, ನಾನೇ ನಿನ್ನ ಆರೋಗ್ಯದಾಯಕನು, ನೀನು ನನ್ನನ್ನೇ ಆತುಕೋ, ನಾನು ನಿನ್ನ ವ್ಯಾಧಿಗಳನ್ನೆಲ್ಲ ಗುಣಪಡಿಸುವೆನು ಎಂದು ವಾಗ್ದಾನ ಮಾಡಿದನೆಂದು ಇಟ್ಟುಕೊಳ್ಳಿರಿ. ಅಂಥವರು ಔಷಧಿಗಳನ್ನು ತೆಗೆದುಕೊಳ್ಳಬೇಕಾದ ಅಗತ್ಯವೇ ಇಲ್ಲ. ಆದರೆ ಮತ್ತೊಬ್ಬನು ನಂಬಿಕೆಯಲ್ಲಿ ಕುಂದಿ ಹೋದವನಾಗಿರುವನೆಂದಿಟ್ಟುಕೊಳ್ಳಿರಿ. ಅವಳ ಗಂಡನಿಂದ ಒತ್ತಾಯ ಮಾಡಲ್ಪಡುತ್ತಾಳಾದರೆ ಔಷಧಿ ತೆಗೆದುಕೊಳ್ಳುವುದರಿಂದ ದೋಷವಿಲ್ಲ. ನಂಬಿಕೆಯಲ್ಲಿ ದೃಢವಾಗಿಲ್ಲದವರನ್ನು ಸಹಿಸಿಕೊಳ್ಳುವಂತೆ ಕರ್ತನು ಹೇಳುತ್ತಾನೆ. ಇದು ಅವರವರ ನಂಬಿಕೆಯ ಮೇಲೆ ಆಧಾರಗೊಂಡಿದೆ. ಸಾಮಾನ್ಯವಾಗಿ ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ ಒಬ್ಬನನ್ನು ಔಷಧಿಯನ್ನು ಉಪಯೋಗಿಸಲೇಬಾರದು ಎಂಬ ಉಪದೇಶವು ಅವರ ಹಿಂಜಾರುವಿಕೆಗೆ ಕಾರಣವಾಗಬಹುದು. ಒಡವೆ ಹಾಕಬಹುದೇ, ಹಾಕಬಾರದೆ
ಎಂಬುದು ಒಂದು ಪ್ರಶ್ನೆ. ರಾತ್ರಿ ಭೋಜನವನ್ನು ಹಗಲಲ್ಲಿ ಆಚರಿಸಬೇಕೇ, ರಾತ್ರಿಯಲ್ಲಿ ಆಚರಿಸಬೇಕೇ ಎಂಬುದು ಸಮಸ್ಯೆ. ಪ್ರತಿ ಸಾರಿಯೂ ಕಾಲುಗಳನ್ನು ತೊಳೆದು ರಾತ್ರಿ ಭೋಜನವನ್ನು ಆಚರಿಸಬೇಕೇ ಅಥವಾ ವರ್ಷಕ್ಕೆ ಒಂದು ಸಾರಿ ಈ ರೀತಿಯ ಆಚರಣೆ ಸಾಕೆ ಎನ್ನುವುದು ಸಮಸ್ಯೆ. ಬಿಳಿ ಉಡುಪನ್ನು ಮಾತ್ರವೇ ಧರಿಸಿಕೊಳ್ಳಬೇಕೇ ಅಥವಾ ಬೇರೆ ಬಣ್ಣ ಆಗಬಹುದೇ ಎಂಬುದು ಸಮಸ್ಯೆ. ಹೀಗೆ ಸಾವಿರಾರು ಪ್ರಶ್ನೆಗಳು ಸಭೆಯಲ್ಲಿ ಬರುತ್ತವೆ. ಸಹೋದರರು ಒಬ್ಬರಿಗೊಬ್ಬರು ಕಾವಲುಗಾರರಾಗಿ ಸಮಸ್ಯೆಗಳ ಹೊರನೋಟವನ್ನೇ ಗಮನಿಸದೆ ಆತ್ಮಕ್ಕೆ ಈಡು ಕೊಡುವ ದೃಷ್ಟಿಯಿಂದ ನೋಡುವುದಾದರೆ ಯಾರೂ ತಪ್ಪಿ ಹೋಗುವುದಿಲ್ಲ. ಯಾವುದೇ ಗುಂಪಾಗಿರಲಿ, ಅದರಲ್ಲಿ ಸಹೋದರರು ಕಾವಲುಗಾರರಾಗಿ ಪ್ರಾರ್ಥನೆಯಲ್ಲಿ ನಿಲ್ಲುವುದಾದರೆ ಸೈತಾನನು ಇಂತಹ ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ತಂದು ಹಾಕಿ ಕ್ರೈಸ್ತ ಸಭೆಗಳನ್ನು ಒಡೆಯಲಾರನು. ಕೆಲವರು ತಮ್ಮ ಸ್ವಂತ ಇಷ್ಟದಂತೆ ಕೆಲವರು ಬೋಧನೆಗಳನ್ನು ಹೇಳಿಕೊಂಡು ಎಲ್ಲ ವಿಷಯಗಳಿಗೂ ಕರ್ತನು ಹೇಳಿದನು ಎಂದು ಹೇಳಿ ಕರ್ತನ ಹೆಸರಿಗೆ ಕಳಂಕವನ್ನುಂಟು ಮಾಡಿ ಸಭೆಯನ್ನು ಒಡೆಯುವರು. ಒಮ್ಮೆ ಬೋಧಕರಾದ ಪಾಲ್ ಯಾಂಗಿಚೋ ಅವರು ನನ್ನೊಂದಿಗೆ ಮಾತನಾಡುತ್ತಾ, ನಮ್ಮ ಸಭೆ ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೆ ಒಮ್ಮೆಯಾದರೂ ಸಭೆಯಲ್ಲಿ ಒಡಕು ಬರಲೇ ಇಲ್ಲ. ಕೆಲವರು ದುರ್ಬೋಧನೆ ಮಾಡಿದರು, ಮತ್ತೆ ಕೆಲವರು ವಿಪರೀತವಾದ ಬೋಧನೆಗಳನ್ನು ತಂದು ಹಾಕಿ ಸಭೆಯನ್ನು ಒಡೆಯಲು ಪ್ರಯತ್ನಿಸಿದರು. ಆದರೆ ನಮ್ಮ ಸಭೆಯಲ್ಲಿರುವ ಎಲ್ಲ ವಿಶ್ವಾಸಿಗಳು ಸಭೆಯ ಕಾವಲುಗಾರರಾಗಿ ನಿಂತು ತೀವ್ರವಾಗಿ ಪ್ರಾರ್ಥಿಸುವುದರ ಮೂಲಕ ಸಭೆಯ ಐಕ್ಯಕ್ಕಾಗಿ ಹೊಣೆ ಹೊತ್ತುಕೊಂಡವರಾಗಿ ಹೋರಾಡಿ ಪ್ರಾರ್ಥಿಸಿದ್ದರಿಂದ ಇದುವರೆಗೆ ಒಮ್ಮೆ ಕೂಡ ನಮ್ಮ ಸಭೆ ಒಡೆಯಲೇ ಇಲ್ಲ ಎಂದು ಹೇಳಿದರು. ಪ್ರಿಯರಾದ ದೇವ ಮಗುವೆ, ಸಹೋದರರು ಒಬ್ಬರಿಗೊಬ್ಬರು ಐಕ್ಯವಾಗಿದ್ದರೆ ಮಾತ್ರವೇ ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಸಾಧಿಸಬಹುದು. ದೇಶವನ್ನು ಕರ್ತನಿಗಾಗಿ ನಾವು ಆದಾಯಪಡಿಸಬಹುದು. ಯೇಸು ಸ್ವಾಮಿಯು ಈ ಭೂಮಿಯನ್ನು ಬಿಟ್ಟು ಹೋಗುವ ಮೊದಲು ಸಹೋದರರ ಐಕ್ಯತೆಗಾಗಿ ಎಷ್ಟು ಹೋರಾಡಿ ಪ್ರಾರ್ಥಿಸಿದ್ದಾನೆಂಬುದನ್ನು ಯೋಹಾನ 17ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು. ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಗೊಂಡು ನಡೆದಿದ್ದಾರೆ. ಯೋಹಾನ 17:6. ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ, ಮತ್ತು ಇವರಿಂದ ನನಗೆ ಮಹಿಮೆ ಉಂಟಾಗಿದೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರೋ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾವು ಅವರಿಗೆ ಕೊಟ್ಟೆನು. ಯೋಹಾನ 17:10, 11, 21, 22. ಮೇಲೆ ಹೇಳಿರುವ ವಾಕ್ಯಗಳಷ್ಟೇ ಅಲ್ಲ, ಯೋಹಾನ 17ನೇ ಅಧ್ಯಾಯ ಪೂರ್ತಿಯಾಗಿ ನೀವು ಓದಿ ನೋಡಿರಿ. ಕರ್ತನು ಶಿಷ್ಯರಿಗೆ ಎಷ್ಟರ ಮಟ್ಟಿಗೆ ಕಾವಲುಗಾರನಾಗಿದ್ದು ಪ್ರಾರ್ಥಿಸಿದನು ಎಂಬುದನ್ನು ನೀವು ಗಮನಿಸಬಹುದು. ಯೇಸು ಅವರನ್ನು ಅಪರಿಮಿತವಾಗಿ ಪ್ರೀತಿಸುತ್ತಿದ್ದನು. ಆದುದರಿಂದಲೇ ಆತನು ಅವರಿಗಾಗಿ ಕಾವಲಾಗಿ ನಿಂತನು. ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸುತ್ತಾ ಬಂದನು ಎಂದು ಯೋಹಾನ 13:1 ನಾವು ಓದುತ್ತೇವೆ. ಈ ಪ್ರೀತಿಯೇ ಶಿಷ್ಯರಿಗಾಗಿ ತೀವ್ರವಾಗಿ ಪ್ರಾರ್ಥಿಸುವಂತೆ ಕರ್ತನನ್ನು ಪ್ರೇರೇಪಿಸಿತು. ಆ ಪ್ರೀತಿಯೇ ಶಿಷ್ಯರನ್ನು ಕಾಪಾಡಿತು. ದೇವಮಗುವೆ, ನಿನ್ನ ಅಂತರ್ಯದಲ್ಲಿ ದೈವಿಕ ಪ್ರೀತಿ ಇರುವುದಾದರೆ ನೀನು ನಿನ್ನ ಸಹೋದರರಿಗೆ ಕಾವಲಾಗಿ ನಿಲ್ಲುವಿ. ಇಂದು ಸಹ ಅನೇಕರಿಗೆ
ತಮ್ಮ ಸಹೋದರರ ಮೇಲೆ ಪ್ರೀತಿಯಿಲ್ಲ. ಸಹೋದರರ ಮೇಲೆ ಉದಾಸೀನ ತೋರಿಸಿ ಅವರಲ್ಲಿ ತಪ್ಪು ದೋಷಗಳನ್ನು ಕಂಡುಹಿಡಿಯುತ್ತಾ ತಿರುಗುವರು. ನಾನು ಅವರಿಗೆ ಎಷ್ಟು ಸಾರಿ ಹೇಳಿಯಾಯಿತು, ಎಷ್ಟು ಸಾರಿ ಎಚ್ಚರಿಸಿದ್ದು ಆಯಿತು. ಅವನು ಕೇಳುವ ಸ್ಥಿತಿಯಲ್ಲಿಲ್ಲ. ಹೋಗಲಿ, ನರಕಕ್ಕೆ ಹೋಗಲಿ, ನನಗೇನು ಎಂದು ಹೇಳಿ ಕೈ ತೊಳೆದುಕೊಳ್ಳುವವರು ಅನೇಕರು. ಯೋಚಿಸಿ ನೋಡಿರಿ, ನಾವು ಪರಲೋಕ ಸೇರಿ ನಮ್ಮ ಸ್ವಂತದವರು ನರಕದಲ್ಲಿ ಬಿದ್ದು ಯಾತನೆ ಅನುಭವಿಸುವರೆಂದರೆ ಅದು ಎಷ್ಟು ದುಃಖಕರವಾದುದಲ್ಲವೇ? ಪರಲೋಕದಲ್ಲಿ ಸಂತೋಷದಿಂದಿರಲು ನಮಗೆ ಸಾಧ್ಯವೇ ಎಂದು ಚಿಂತಿಸಿ ನೋಡಿರಿ. ನನ್ನ ಸ್ವಂತ ಅಣ್ಣ ಅಥವಾ ತಮ್ಮ ಬೆಂಕಿಯ ಕೆರೆಯಲ್ಲಿ ಹಗಲಿರುಳು ಬೇಯುತ್ತಾ ನೀರು ನೀರು ಎಂದು ಬೊಬ್ಬೆ ಹಾಕುತ್ತಾ ಹುಳುವಿನಂತೆ ಚಡಪಡಿಸುತ್ತಿರುವಾಗ ನಾವು ಪರಲೋಕದ ಸಂತೋಷವನ್ನು ಅನುಭವಿಸುವುದು ಹೇಗೆ? ಎಸ್ತರಳು ಹೇಳಿದ ಒಂದು ಮಾತು ನಿಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಲೇ ಇರಲಿ. ತನ್ನ ಜೀವವನ್ನು ಸಹ ಲಕ್ಷ್ಯ ಮಾಡದೆ ಅರಸನ ಮುಂಭಾಗದಲ್ಲಿ ನಿಂತು ನನ್ನ ಜನರಿಗೆ ಕೇಡು ಸಂಭವಿಸುವುದನ್ನು ನೋಡಿ ನಾನು ಸಹಿಸುವುದು ಹೇಗೆ ಎಂದು ಭಿನ್ನವಿಸಿದಳು. ಎಸ್ತರಳು 8:6. ನಾವು ನಮ್ಮ ಸಹೋದರ ಸಹೋದರಿಗಳಿಗಾಗಿ ದೇವ ಸನ್ನಿಧಾನದಲ್ಲಿ ಮೊರೆಯಿಡುತ್ತೇವಾ? ನೀನು ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆಯ ಉಂಟಾದವು. ಇದಲ್ಲದೆ ಇಂಥ ಸಂದರ್ಭಕ್ಕಾಗಿಯೇ ಕರ್ತನು ನಿನಗೆ ಉತ್ತಮ ಸ್ಥಾನವನ್ನು ಕೊಟ್ಟಿರಬಹುದು. ನೀನು ನಿನ್ನ ಸಹೋದರರಿಗಾಗಿ ಕಾವಲುಗಾರನಾಗಿರಬೇಕಲ್ಲವೇ? ಸಹೋದರರ ಆತ್ಮರಕ್ಷಣೆಯ ಭಾರ ನಿನ್ನ ಮೇಲಿದೆಯಾ? ಅಂದು ಮೊರ್ದೆಕೈಯು ಎಸ್ತರಳು ತಮ್ಮ ಸಹೋದರಿಗಾಗಿ ರಾತ್ರಿ ಹಗಲು 3 ದಿವಸಗಳು ಉಪವಾಸ ಮಾಡಿದರು. ಕಾವಲುಗಾರರಾಗಿ ನಿಂತು ಮೊರೆಯಿಟ್ಟಳು. ಪ್ರಾರ್ಥನಾ ಆಯುಧದಿಂದ ವೈರಿಯ ಕೋಟೆಯನ್ನು ಮುರಿದರು. ಆ ಪ್ರಾರ್ಥನೆ ಸಮಯದಲ್ಲಿ ದುಷ್ಟನಾದ ಹಾಮಾನನು ನಾಶವಾದನು. ಅಹಷ್ವೇರೋಷನ ಕಣ್ಣುಗಳು ಅಂದು ತೆರೆಯಲ್ಪಟ್ಟಿತು. ಇಸ್ರಾಯೇಲ್ಯರು ಅಂದು ವಿಮೋಚಿಸಲ್ಪಟ್ಟರು. ನಾನು ನನ್ನ ಸಹೋದರನಿಗೆ ಕಾವಲುಗಾರನಾ ಎಂದು ಬೇಜವಾಬ್ದಾರಿಕೆಯಿಂದಿರದೆ ಸಹೋದರನ ಆತ್ಮರಕ್ಷಣೆಗಾಗಿ ಶ್ರಮೆ ಪಡೋಣ. ದೇವ ಮಗುವೆ, ನಮ್ಮ ಉದಾಸೀನತೆಯಿಂದಲೂ ಸೇವೆಯ ಬಯಕೆ ಇಲ್ಲದರಿಂದಲೂ ಬೆಚ್ಚಗೂ ಅಲ್ಲದೆ ತಣ್ಣಗೂ ಇಲ್ಲದೆ ಇರುವುದರಿಂದಲೂ ನಮ್ಮ ಸುತ್ತಮುತ್ತಲೂ ಇರುವಂಥ ನಮ್ಮ ದೇಶದ ಸಹೋದರರು ವ್ಯರ್ಥವಾಗಿ ಪಾತಾಳಕ್ಕೆ ನರಕಕ್ಕೆ ಹೋಗುತ್ತಿದ್ದಾರಲ್ಲವೇ? ಕುಡಿತ ಕುಣಿತ ವ್ಯಭಿಚಾರಿಗಳು ತುಂಬಿ ತುಳುಕುತ್ತಿದೆ. ಜನರು ಅನ್ಯಾಯವಾಗಿ ಸಾವನ್ನಪ್ಪುತ್ತಿರುವರು. ದೆವ್ವಗಳಿಗೂ ಮಾಟ ಮಂತ್ರಗಳಿಗೂ ಅಧೀನರಾಗಿ ಪಾತಾಳಕ್ಕೆ ಇಳಿಯುವರು. ಆಕರ್ಷಕಗಳಿಗೂ ಚಲನಚಿತ್ರಗಳಿಗೂ ಮಾರು ಹೋಗಿ ಸಮಾಧಾನವನ್ನು ಕಳೆದುಕೊಂಡು ನೆಮ್ಮದಿ ಇಲ್ಲದೆ ಜೀವಿತವನ್ನು ಮುಗಿಸಿಕೊಳ್ಳುವರು. ಅವರೆಲ್ಲರ ಹೊಣೆಯನ್ನು ಕರ್ತನು ಯಾರ ಬಳಿ ಕೇಳುವನು? ಅವರ ರಕ್ತವು ಭೂಮಂಡಲದಿಂದ ಕರ್ತನೆ, ನಿನ್ನ ಮಹಿಮೆಯಾದ ಸುವಾರ್ತೆಯನ್ನು ಯಾರಾದರೂ ನನಗೆ ತಿಳಿಸಿದ್ದರೆ ನಾನು ಈ ನರಕ ಯಾತನೆಗೆ ತಪ್ಪಿಸಿಕೊಳ್ಳುತ್ತಿದ್ದೇನಲ್ಲ. ನಿನ್ನ ಹೆಸರನ್ನು ಕುರಿತು ಯಾರೊಬ್ಬರೂ ನನಗೆ ಹೇಳಿಲ್ಲವಲ್ಲ, ಯಾರೊಬ್ಬರೂ ಭಾರದಿಂದ ಪ್ರಾರ್ಥಿಸಲಿಲ್ಲವಲ್ಲ ಎಂದು ಒಂದು ದಿನದಲ್ಲಿ ಕೂಗುವರಲ್ಲವೇ? ಅಂದು ಕಾಯಿನನನ್ನು ನೋಡಿ ಕರ್ತನು ಕೇಳಿದನು, ನೀನು ಏನು ಮಾಡಿದಿ? ನೀನು ಏನು ಮಾಡಿದಿ? ಕೃಪಾ ಸಮಯವನ್ನು ಕೊಟ್ಟೇನಲ್ಲ, ನೀನು ಏನು ಮಾಡಿದಿ ಎಂದು ಕೇಳುವಾಗ ನಿನ್ನ ಉತ್ತರವೇನು? ಮಾಡಬೇಕಾದದ್ದನ್ನು ಮಾಡದೆ ಮಾಡಕೂಡದವುಗಳನ್ನು ಮಾಡಿದೆ ಎಂದು ಹೇಳುವೆಯಾ? ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದು ಕರ್ತನು ಹೇಳುತ್ತಾನೆ. ಎಜೆಕೀಯ 33:11. ದೇವ ಮಗುವೆ, ಕರ್ತನ ಭಾರವನ್ನು ನೀನು ಹಂಚಿಕೊಳ್ಳುವೆಯಾ? ಸಮಯ ಬಂದರೂ
ಬಾರದಿದ್ದರೂ ಸುವಾರ್ತೆಯನ್ನು ಸಾರುವೆಯಾ? ನಮ್ಮ ಕಣ್ಣುಗಳು ಯಾವಾಗಲೂ ನಿತ್ಯವನ್ನು ಕುರಿತು ಕಾಣುವುದಾದರೆ ನಾವು ಆತ್ಮಭಾರ ಉಳ್ಳವರಾಗಿ ಸಹೋದರಾಗಿ ಕಾವಲುಗಾರರಾಗಿ ನಿಲ್ಲುವೆವು. ನಾಶವಾಗುತ್ತಿರುವ ಆತ್ಮಗಳಿಗಾಗಿ ನಿಶ್ಚಯವಾಗಿ ಪ್ರಾರ್ಥಿಸುವೆವು. ಪ್ರಾರ್ಥಿಸುವುದಷ್ಟೇ ಅಲ್ಲದೆ ಅವರಿಗೆ ಸುವಾರ್ತೆಯನ್ನು ಸಾರುವೆವು. ಅಂದು ತನ್ನ ಸಹೋದರನಿಗಾಗಿ ಸ್ವಲ್ಪವಾದರೂ ಚಿಂತೆ ಮಾಡದೆ ನಾನು ನನ್ನ ಸಹೋದರನಿಗೆ ಕಾವಲೋ ಎಂದು ಕೇಳಿದ ಕಾಯಿನನನ್ನು ಕರ್ತನು ಶಪಿಸಿದನು ಎಂದು ಸತ್ಯವೇದದಲ್ಲಿ ನೋಡುತ್ತೇವೆ. ಕರ್ತನು ಕೋಪಗೊಂಡು ಕಾಯಿನನನ್ನು ನೋಡಿ, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನು ಆಗಿರುವಿ ಅಂದನು. ಆದಿಕಾಂಡ 4:11-12. ದೇವ ಮಗುವೆ, ನೀನು ಕರ್ತನ ಬಳಿ ಶಾಪವನಲ್ಲ, ಯಾವಾಗಲೂ ಆಶೀರ್ವಾದವನ್ನೇ ಹೊಂದಿಕೊಳ್ಳಬೇಕು. ನೀನು ಇಹಪರಗಳಲ್ಲೂ ನಿತ್ಯದಲ್ಲೂ ಆಶೀರ್ವಾದ ಹೊಂದಿದವನಾಗಿ ಸಫಲನಾಗಬೇಕು. ಹಾಗೆ ನೀನು ಸಫಲನಾಗಬೇಕಾದರೆ ನಿನ್ನ ಸಹೋದರನಿಗೆ ನೀನು ಕಾವಲುಗಾರನಾಗಿರು. ಕಾವಲುಗಾರನೆನಿಸಿಕೊಂಡವನು ತನ್ನ ಜನರನ್ನು ಎಚ್ಚರಿಸದೆ ಕರ್ತನ ವಾಕ್ಯವನ್ನು ಹೇಳದಿದ್ದರೆ ಅವನ ಮರಣಕ್ಕೆ ಹೊಣೆಯಾದ ಕಾವಲುಗಾರನನ್ನು ಕರ್ತನು ಮುಯಿ ತೀರಿಸುವನು ಎಂಬುದನ್ನು ಎಜೆಕಿಯ 33:6-8 ನಾವು ಓದುತ್ತೇವೆ. ಕೆಟ್ಟ ಕುಮಾರನ ಚರಿತ್ರೆಯನ್ನು ಕುರಿತು ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಅವನು ತನ್ನ ಪಾಪ ಮಾರ್ಗದಿಂದ ದುರ್ಮಾರ್ಗತನದಿಂದ ತಿರುಗಿಕೊಂಡ ಬಂದಾಗ ಅವನ ತಂದೆಗೆ ಬಹಳ ಸಂತೋಷವಾಯಿತಲ್ಲವೇ? ಯೋಚನೆ ಮಾಡಿ ನೋಡಿರಿ. ತಂದೆ ಸಂತೋಷಿಸಿದನು, ಹೌದು. ಆದರೆ ಅವನ ಸಹೋದರನು ಸಂತೋಷಪಟ್ಟನೇ? ಅವನ ಒಡಹುಟ್ಟುತ್ತಾನೆ ಒಬ್ಬ ತಂದೆಯ ಮಕ್ಕಳಲ್ಲವೇ? ಆದರೆ ಸಹೋದರನು ಸಂತೋಷ ಪಡಲಿಲ್ಲ. ತನ್ನ ತಮ್ಮನು ಪಾಪ ಮಾರ್ಗವನ್ನು ಬಿಟ್ಟು ಹಿಂತಿರುಗಿದ್ದನ್ನು ಕುರಿತು ಹಂದಿಗಳ ಮಧ್ಯೆ ಹಂದಿಯಂತೆ ಜೀವಿಸಿದವನು ಮಾನಸಾಂತರ ಪಟ್ಟು ಹಿಂತಿರುಗಿದ್ದನ್ನು ಕುರಿತು ಅವನು ಸಂತೋಷಿಸಲಿಲ್ಲ. ಆ ಹಿರಿಯ ಮಗನನ್ನು ನೋಡಿರಿ. ಅವನು ಮನೆಯೊಳಗೆ ಬರಲು ಮನಸ್ಸಿಲ್ಲದೆ ಹೊರಗೆ ನಿಂತು ಬಿಟ್ಟನು. ಮಾತ್ರವಲ್ಲ, ತನ್ನ ತಂದೆಯನ್ನು ಹಗೆ ಮಾಡಿದನು. ವಾದ್ಯ ನರ್ತನ ಸಂತೋಷವನ್ನು ಹಗೆ ಮಾಡಿದನು. ಔತಣವನ್ನು ತೊರೆದನು. ಗುಣುಗಾಡುತ್ತಾ ಮನೆಗೆ ಹೊರಗೆ ನಿಂತನು. ಅವನಿಗೆ ಮಾತ್ರ ಔತಣ ಕೂಟವೇ. ನಾನು ನಿನಗೆ ವಿಧೇಯನಾಗಿ ನಿನ್ನನ್ನೇ ಹಿಂಬಾಲಿಸಿದೆನಲ್ಲ, ಏನು ಪ್ರಯೋಜನವಾಯಿತು ಎಂದು ಕೋಪಿಸಿಕೊಂಡನು. ಸಹೋದರ ಸ್ನೇಹ ಇಲ್ಲದರಿಂದ ಸಹೋದರನಿಗಾಗಿ ಕಾವಲು ಇರಲು ಸಾಧ್ಯವಾಗಲಿಲ್ಲ. ಪ್ರಿಯ ದೇವ ಮಗುವೆ, ನಾವು ನಮ್ಮ ಸಹೋದರರ ಮೇಲೆ ಅಕ್ಕರೆ ಉಳ್ಳವರಾಗಿದ್ದೇವೋ, ಕಣ್ಣೀರಿಡುವರಾಗಿದ್ದೇವೋ, ಬೇರೆಯವರ ಭಾರವನ್ನು ಹಂಚಿಕೊಂಡು ಅವರ ಆತ್ಮರಕ್ಷಣೆಗಾಗಿ ಪ್ರಾರ್ಥಿಸುವರಾಗಿದ್ದೇವೋ? ಮತ್ತೊಂದು ದೃಷ್ಟಾಂತವನ್ನು ಸತ್ಯವೇದದಲ್ಲಿ ನೋಡುತ್ತೇವೆ. ಅವನೊಬ್ಬ ಭೋಗ ಪುರುಷನು, ಜೀವಾಂತ್ಯದಲ್ಲಿ ನರಕಕ್ಕೆ ದೊಬ್ಬಲ್ಪಟ್ಟನು. ಬೆಂಕಿಯ ಸಮುದ್ರದಲ್ಲಿ ದಾಹಗೊಂಡವನಾಗಿ ಹನಿ ನೀರಿಗೆ ತವಕಿಸುತ್ತಿದ್ದನು. ಅಂಥ ಪರಿಸ್ಥಿತಿಯಲ್ಲಿಯೂ ಸಹ ಅವನಿಗೆ ತನ್ನ ಸಹೋದರ ನೆನಪಾಯಿತು. ಲೂಕ 16:27 ಓದಿ ನೋಡಿರಿ. ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು. ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ನನಗೆ 5 ಮಂದಿ ಅಣ್ಣ ತಮ್ಮಂದಿರುವರು. ನಾನು ಅನುಭವಿಸುವ ಯಾತನೆ ಅವರಿಗೆ ಬರಬಾರದು. ದಾಹದಿಂದ
ತವಕಿಸುತ್ತಾ ನರಕದಲ್ಲಿ ಯಾತನೆ ಅನುಭವಿಸುತ್ತಿದ್ದ ಅವನ ಹೇಳಿಕೆ ನೋಡಿದಿರಾ? ನನ್ನ ಸಹೋದರರು ಇಲ್ಲಿ ಬಾರದೆ ಸಂತೋಷವಾದ ಸ್ಥಳದಲ್ಲಿ ಅವರು ಇರಬೇಕು ಎನ್ನುತ್ತಾನೆ. ಪ್ರಿಯ ದೇವ ಮಗುವೆ, ಆ ಭೋಗ ಪುರುಷನು ನರಕದಲ್ಲಿ ಬಿದ್ದು ಯಾತನೆ ಅನುಭವಿಸುತ್ತಿರುವಾಗ ತನ್ನ ಸಹೋದರಿಗಾಗಿ ಓಲಾಡುತ್ತಾನೆ. ನಾನು ನನ್ನ ಸಹೋದರನಿಗೆ ಕಾವಲೋ? ಅವರು ಈ ಸ್ಥಳಕ್ಕೆ ಬಂದು ಬೀಳಲಿ ನನಗೇನು ಎಂದು ಅವನು ಅಂದುಕೊಳ್ಳದೆ ಅವರು ಈ ಸ್ಥಳಕ್ಕೆ ಬರಲೇ ಕೂಡದು ಎಂದು ನಿರ್ಧರಿಸಿಕೊಂಡನು. ಪ್ರಿಯ ದೇವ ಮಗುವೆ, ನಮ್ಮ ದೇಶದಲ್ಲಿ 100 ಕೋಟಿ ಜನರಿದ್ದಾರೆ. 80 ಲಕ್ಷ ಗ್ರಾಮಗಳಿವೆ. 97% ಅನ್ಯ ಜನರಿದ್ದಾರೆ. ನಮ್ಮ ಕಣ್ಣೆದುರಿನಲ್ಲೇ ಲಕ್ಷಗಟ್ಟಲೆ ಸಹೋದರರು ಪ್ರತಿ ನಿಮಿಷದಲ್ಲೂ ಪಾತಾಳಕ್ಕೆ ಇಳಿಯುತ್ತಿರುವವರು, ಬೆಂಕಿ ಕೆರೆಯಲ್ಲಿ ಬೀಳುತ್ತಿರುವವರು. ನಾವು ಅವರನ್ನು ಸಂಧಿಸದಿದ್ದರೆ ಅವರ ಸ್ಥಿತಿ ಏನು? ಕರ್ತನು ನಮ್ಮ ಕೈಗಳಲ್ಲಿ ಸುವಾರ್ತೆಯನ್ನು ಕೊಟ್ಟಿದ್ದಾರಲ್ಲ. ಪರಲೋಕದ ಬೀಗದ ಕೈಗಳು ನಮ್ಮ ಕೈಗಳಿವೆಯಲ್ಲ. ಈ 20ನೇ ಶತಮಾನದಲ್ಲಿ ಕರ್ತನಿಗೆ ಸಾಕ್ಷಿಯಾಗಿ ನಿಲ್ಲಲು ನಮ್ಮನ್ನಲ್ಲವೇ ಆರಿಸಿಕೊಂಡಿರುವನು. ನಾವು ಅವರನ್ನು ಬಿಡಿಸದೆ ಹೋದರೆ ಪರಿಸ್ಥಿತಿ ಏನಾದೀತು? ಅವರು ಬಿಡುಗಡೆ ಹೊಂದದೆ ಹೋದರೆ ಅವರು ತಮ್ಮ ನಿತ್ಯವನ್ನು ಎಲ್ಲಿ ಕಳೆದಾರು? ನಾವು ಕರ್ತನನ್ನು ಕುರಿತು ಅವರಿಗೆ ಹೇಳದೆ ಹೋದರೆ ಅವರಿಗೆ ಕರ್ತನನ್ನು ಕುರಿತು ಹೇಳುವವರು ಯಾರು? ನಾವು ಅವರಿಗಾಗಿ ಪ್ರಾರ್ಥಿಸದೆ ಹೋದರೆ ಅವರಿಗಾಗಿ ಯಾರು ಪ್ರಾರ್ಥಿಸುವರು? ಅವರಿಗೆ ನಾವು ಹೊಣೆಯಾಗದಿದ್ದರೆ ಯಾರು ಹೊಣೆ ನಿಂತಾರು? ನನಗೆ 5 ಮಂದಿ ಸಹೋದರಿದ್ದಾರಲ್ಲ ಎಂದು ಮೊರೆಯಿಡುವ ಕೂಗು ನಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಲೇ ಇರಲಿ. ಸತ್ಯವೇದದಲ್ಲಿ ಅಬ್ರಹಾಮನನ್ನು ಕುರಿತು ಓದಿ ನೋಡಿರಿ. ಸೊದೋಮ್ ಗೊಮೋರ ಪಟ್ಟಣಗಳ ಅಕ್ರಮ ಬಹು ಹೆಚ್ಚಾದುದರಿಂದ ಕರ್ತನು ಸೊದೋಮನನ್ನು ನಾಶ ಮಾಡಲು ಸಿದ್ಧನಾದನು. ಆತನು ಅಬ್ರಹಾಮನ ಬಳಿ ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟು ಘೋರವಾದದ್ದು ಅನ್ನಲು ಅಬ್ರಹಾಮನು ಏನು ಮಾಡಿದನು ಗೊತ್ತೇ? ತನ್ನನ್ನು ಆ ಸೊದೋಮ್ ಗೊಮೋರ ಪಟ್ಟಣಗಳಿಗೆ ಒಬ್ಬ ಕಾವಲುಗಾರನ ನೆನ್ನೆನಿಸಿಕೊಂಡವನಾಗಿ ಬಹಳ ಹೊತ್ತು ಕರ್ತನ ಸನ್ನಿಧಾನದಲ್ಲಿ ನಿಂತು ಅನೇಕ ವಿಧವಾಗಿ ವಿಜ್ಞಾಪಿಸಿದನು. ದುಷ್ಟರಿಗೂ ಶಿಷ್ಯರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವೆಯಾ? ಊರೊಳಗೆ 50 ಮಂದಿ ನೀತಿವಂತರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವೆಯಾ? ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವವನಲ್ಲವೇ ಎಂದು ಮೊರೆಯಿಟ್ಟನು. ಆದಿಕಾಂಡ 18, 23, 24, 25. ದೇವರ ಮಕ್ಕಳು 2 ಕಾರ್ಯಗಳಿಗೆ ಕಾವಲುಗಾರರಾಗಿರುವರು. 1. ಶತ್ರುವು ಎದುರಿಸುವಾಗ ಅವನ ಎದುರಿಸುವಿಕೆಯಿಂದ ತಪ್ಪಿಸಿಕೊಂಡು ಕಾಪಾಡಲ್ಪಡಲು ನಾವು ಕಾವಲುಗಾರರಾಗಿರುವೆವು. 2. ಕರ್ತನ ಕೋಪವು ಕುಟುಂಬದ ಮೇಲೆ ದೇಶದ ಮೇಲೆ ಬರುವಾಗ ಆ ಕೋಪವನ್ನು ಮಾರ್ಪಡಿಸಿ ತಪ್ಪಿಸಲು ನಾವು ಕಾವಲುಗಾರರಾಗಿದ್ದೇವೆ. ಹೌದು, 2 ವಿಧಗಳಲ್ಲಿ ದೇವಜನರು ಕಷ್ಟ ಅನುಭವಿಸಬೇಕಾಗಿ ಬರಬಹುದು. ಸೈತಾನನಿಂದ ಬರುವ ಸಂಕಷ್ಟಗಳು ಒಂದು ಕಡೆ, ನೀತಿಯುಳ್ಳ ನ್ಯಾಯಾಧಿಪತಿಯಾದ ಕರ್ತನಿಂದ ಎರಗಿ ಬರುವ ನ್ಯಾಯ ತೀರ್ಪು ಮತ್ತೊಂದು ಕಡೆ. ಕರ್ತನು ಸೊದೋಮ್ ಗೊಮೋರ ಪಟ್ಟಣಗಳಿಗೆ ನ್ಯಾಯ ತೀರಿಸುವಾಗ ಅದು ಹೇಗಾದರೂ ಅಳಿಯಲಿ ದುಷ್ಟರಲ್ಲವೇ ಎಂದುಕೊಂಡಿರಲಿಲ್ಲ. ಅವನು ಒಬ್ಬ ಕಾವಲುಗಾರನಾಗಿ ನಿಂತು ಆ ಪಟ್ಟಣಕ್ಕಾಗಿ ಮೊರೆಯಿಟ್ಟನು. ಲೋಟನನ್ನು ಮಾತ್ರವೇ ಅವನು ನೆನೆಸಿಕೊಳ್ಳಲಿಲ್ಲ. ಸೊದೋಮ್ ಗೊಮೋರವಿನಲ್ಲಿರುವ ಎಲ್ಲ ನೀತಿವಂತನನ್ನು ಕುರಿತು ಯೋಚಿಸಲು ಮುಂದಾದನು. ಅಬ್ರಹಾಮನು ಆ ರೀತಿ ಕಾವಲುಗಾರನಾಗಿ ನಿಂತು ಮೊರೆ ಇಟ್ಟದ್ದರಿಂದ ಕರ್ತನು ಲೋಟನ ಮೇಲೂ ಅವನ ಕುಟುಂಬದ ಮೇಲೂ
ಕರುಣೆ ಇಟ್ಟನು. ಅವನು ಸೊದೋಮ್ ಗೊಮೋರ ದೇಶದ ಅಳಿವಿಗೆ ತಪ್ಪಿಸಿ ಕಾಯಲ್ಪಟ್ಟರು. ಪ್ರಿಯರಾದ ದೇವರ ಮಕ್ಕಳೇ, ನಾವು ಜವಾಬ್ದಾರಿಕೆಯಿಂದ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸುವಾಗ, ನಮ್ಮ ಸಹೋದರರ ಆತ್ಮರಕ್ಷಣೆಗಾಗಿ ಮೊರೆ ಇಡುವಾಗ ಕರ್ತನು ನಿಶ್ಚಯವಾಗಿ ಅಲ್ಲಿ ಕಾರ್ಯನಡೆಸುವನು ಎಂಬುದನ್ನು ಮರೆಯಬಾರದು. ನಿನ್ನ ಮನೆಯವರು, ನಿನ್ನ ಸಹೋದರರು, ನಿನ್ನ ದೇಶದಲ್ಲಿರುವ ವಿಶ್ವಾಸಿಗಳು, ಭಕ್ತರು ಇವರೆಲ್ಲರಿಗಾಗಿ ಕರ್ತನ ಬಳಿ ಮೊರೆ ಇಟ್ಟು ಬೇಡಿಕೊಳ್ಳುವೆಯಾ? ನರಪುತ್ರನೇ, ನಾನು ನಿನ್ನನ್ನು ಇಸ್ರೇಲ್ ವಂಶದವರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ಎಜೆಕಿಯ 3:17 ಎಂಬ ವಾಕ್ಯವು ನಿನ್ನ ಅಂತರ್ಯದಲ್ಲಿ ಪ್ರತಿಧ್ವನಿಸುತ್ತಲೇ ಇರಲಿ. ಅಂದು ಎಜೆಕೇಲನ ಮುಂಭಾಗದಲ್ಲಿ ಇಸ್ರೇಲ್ ವಂಶದವರಿದ್ದಂತೆ ಇಂದು ನಮ್ಮ ದೇಶದಲ್ಲಿರುವ ಕ್ರೈಸ್ತರು ಬಹಳ ಸ್ವಲ್ಪ ಮಂದಿ, ಕೇವಲ 3% ಮಾತ್ರವೇ ಇದ್ದೇವೆ. ಆದರೆ ವಿರೋಧಿಗಳು ಅಧಿಕವಾಗಿದ್ದಾರೆ. ಅನೇಕ ಪಕ್ಷಗಳು ಅಧಿಕಾರವೂ ಸಹ ಕ್ರೈಸ್ತರಿಗೆ ವಿರೋಧವಾಗಿ ನಿಂತಿದೆ. ಅಂಧಕಾರ ಶಕ್ತಿಗಳು, ದೊರೆತನಗಳು ಹೋರಾಡುತ್ತಿವೆ. ಆಕಾಶ ಮಂಡಲದ ದುರಾತ್ಮ ಸೇನೆಗಳು, ದುರಾತ್ಮಗಳು ಹೋರಾಡುತ್ತಿವೆ. ಕರ್ತನು ನಮ್ಮನ್ನು ನಮ್ಮ ದೇಶಕ್ಕೆ ಬೆಳಕಾಗಿ ಇಟ್ಟಿದ್ದಾನೆ. ಈ ಬೆಳಕು ಮರೆಯಾಗದಂತೆ, ಬೆಳಕು ನಂದಿ ಹೋಗದಂತೆ ನಾವು ಕಾವಲುಗಾರರಾಗಿ ನಿಲ್ಲಬೇಕಲ್ಲವೇ? ಕ್ರೈಸ್ತರು ಭೂಮಿಗೆ ಉಪ್ಪಾಗಿರುವರು. ಸಾರ ಉಳ್ಳದ್ದಾಗಿದ್ದರೆ ಮಾತ್ರವೇ ಅದು ಪ್ರಯೋಜನವಾಗುವುದು. ಸಾರವಿಲ್ಲದಿದ್ದರೆ ಅದನ್ನು ಹೊರಗೆ ಹಾಕಿ ತುಡಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ದೇವ ಮಗುವೆ, ಸಾರವುಳ್ಳದಾಗಿರುವಂತೆ ನೀನು ಕಾವಲುಗಾರನಾಗಿ ನಿಲ್ಲಬೇಕಾದದ್ದು ಅವಶ್ಯ. ಸೈತಾನನು ಕ್ರೈಸ್ತತ್ವವನ್ನು ನೇರವಾಗಿ ಎದುರಿಸಿ ಹೋರಾಡುವವನಾಗಿದ್ದಾನೆ. ಇತರ ಸ್ಥಾಪನೆಗಳು ಒಂದೆಡೆ ಹೋರಾಡುತ್ತಿದ್ದರೂ ಕ್ರೈಸ್ತರಲ್ಲಿ ಎಷ್ಟು ಭೇದ ಭಾವಗಳು, ಸ್ವಭಾವಿ ಭಾಗಗಳು, ಎಷ್ಟು ವಿರೋಧಗಳು, ತಾರತಮ್ಯಗಳು, ಅಸೂಯೆಗಳು, ಕೋಪೋದ್ರೇಕದ ಆತ್ಮಗಳು, ವೈಷಮ್ಯಗಳು. ಅನ್ಯಜನರು ರಕ್ಷಣೆ ಹೊಂದಿ ಕ್ರೈಸ್ತರಾಗಲು ಬಯಸಿದರೂ ಇಲ್ಲಿರುವ ಸ್ವಭಾವಿ ಭಾಗಗಳು, ಜಾತಿ ಭೇದಗಳನ್ನು ನೋಡಿ ಹೊರಗೆ ನಿಂತು ಬಿಡುವರು. ದೇವ ಮಗುವೆ, ನೀನು ಕಾವಲುಗಾರನಾಗಿ ನಿಂತು ದೇಶದಲ್ಲಿ ಉಜ್ಜೀವನ ಉಂಟಾಗಲು ಹೋರಾಡುವೆಯಾ? ವೆಲ್ಸ ದೇಶದಲ್ಲಿ ಹತ್ತಿ ಉರಿದಂಥ ಉಜ್ಜೀವನದ ಬೆಂಕಿ ನಮ್ಮ ದೇಶದಲ್ಲಿ ಹತ್ತಿ ಉರಿಯಲಾರದ, ಇಂಡೋನೇಷ್ಯಾವನ್ನು ಸಂಧಿಸಲಾರದ, ಕೊರಿಯಾ ದೇಶದಲ್ಲಿ ಹೊಯ್ಯಲ್ಪಟ್ಟ ಹಿಂಗಾರು ನಮ್ಮ ದೇಶದಲ್ಲಿ ಸುರಿಯಲ್ಪಡಲಾರದ? ದೇವ ಮಗುವೆ, ದೇವ ಸನ್ನಿಧಾನದಲ್ಲಿ ಜವಾಬ್ದಾರಿಕೆಯಿಂದ ನಿಂತು ಉಜ್ಜೀವನದ ಕಾವಲುಗಾರನಾಗಿ ನಿಲ್ಲಲಾರೆಯಾ? ಉಜ್ಜೀವನ ಉಂಟಾಗುತ್ತದೆ ಎಂದು ನಾವು ಎದುರು ನೋಡಿರಲು ಇಂದು ಸುಳ್ಳು ಪ್ರವಾದಿಗಳು, ಕ್ರಿಸ್ತ ವಿರೋಧಿಗಳು ಹೇರಳವಾಗಿ ಎದ್ದಿದ್ದಾರೆ. ಕ್ರಿಸ್ತನನ್ನು ಉನ್ನತಿಗೊಳಿಸಿ ತೋರಿಸುವುದನ್ನು ಬಿಟ್ಟು ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುತ್ತಾ ಜಾರಿ ಬೀಳುತ್ತಿರುವ ದೊಡ್ಡ ಗುಂಪನ್ನೇ ನಾವು ಕಾಣುತ್ತಿದ್ದೇವೆ. ಅವರನ್ನು ಎಚ್ಚರಿಸುವವರು ಯಾರು? ಕಾವಲುಗಾರನೇ, ನಿನ್ನ ಹೊಣೆಗಾರಿಕೆಯನ್ನು ಅರಿತುಕೋ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ.
ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.